ನಮಸ್ಕಾರ ಎಲ್ಲರಿಗೂ ಬಸ್ಸು ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಗ್ಗ. IPL ಅಲ್ಲಿ ಯಾವ ಟೀಮು ಹೆಂಗಿದೆ, ಬೌಲಿಂಗ್ ಹೆಂಗಿದೆ, ಓಪನರ್ಸ್ ಹೆಂಗಿದ್ದಾರೆ ಅನ್ನೋದು ರಿಲೇಟೆಡ್ ವಿಡಿಯೋ ಮಾಡಿದೆ. ಸಿಕ್ಕಾಪಟ್ಟೆ ಕಡಕ್ ಆಗಿತ್ತು ರೆಸ್ಪಾನ್ಸು. ಆ್ಯಂಡ್ ಈ ವಿಡಿಯೋ ಬರೀ ಟಾಪ್ ಇರೋವಂಥವ್ರ ಬಗ್ಗೆ ಮಾತ್ರ, ಟಾಪ್ 3 ಯೂರೋ ಅಂತ ಅನ್ನಿಸ್ತಿದೆ ಮಗ ನನಗೆ. ಈ ಕಾಂಬಿನೇಷನ್ನ ನೋಡ್ತು ಅಂತಂದರೆ ಯಾಕೋ ಡಿಸ್ಟ್ರಕ್ಟಿವ್, ಡೆಡ್ಲಿ, ಡೇಂಜರಸ್ ಬ್ಯಾಟಿಂಗ್ ಅಟ್ಯಾಕು ಈ 3 ಟೀಮ್ಗಳದು ಅಂತ ಅನ್ನಿಸ್ತಿದೆ. ಇನ್ನೆಲ್ಲ ಟೀಮ್ಗಳನ್ನ ನೋಡ್ತು ಅಂತಂದರೆ ಎಲ್ಲೋ ಒಂದು ಡಿಫೆಕ್ಟು, ಈ ಮಿಡ್ಲ್ ಆರ್ಡ್ರಲ್ಲಿ ನಂಬರ್ 3 ಸ್ಲಾಟೋ ಅಥವಾ ನಂಬರ್ 4 ಸ್ಲಾಟೋ ಅಥವಾ ನಂಬರ್ 5 ಸ್ಲಾಟೋ ಯಾವುದೋ ಒಂದು ಡಿಫೆಕ್ಟು ಕಾಣಿಸುತ್ತೆ. ಬಟ್ ಈ 3 ಟೀಮ್ಗಳಲ್ಲಿ ಯಾವುದು ಡಿಫೆಕ್ಟೇ ಕಾಣಿಸೋದಿಲ್ಲ ಗುರು. ಟಾಪ್ 5 ಎಲ್ಲರೂ ಚಿಂದಿ ಉಡಾಯಿಸುವಂಥ ಪ್ಲೇಯರ್ಗಳು, ಎಲ್ಲರೂ ಟಾಪ್ ರೇಟೆಡ್ ಪ್ಲೇಯರ್ಸ್ಗಳು ಇರೋವಂಥದ್ದು. ಸೊ ಅದು ಯಾವ ಟೀಮ್ಗಳು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ, ತಮಿಳಲ್ಲೇ ಗೊತ್ತಾಗ್ಬಿಟ್ಟಿರುತ್ತೆ. ಸೊ ಟೀಮ್ ನಂಬರ್ 1 ಇಟ್ಸ್ ಮುಂಬೈ ಇಂಡಿಯನ್ಸು. ಡೆಡ್ಲಿ ಗುರು, ಡೆಡ್ಲಿ ಟಾಪ್ 5 ಹಾಕೊಂಡು ಚಚ್ಚೋ ಅಂತ ಬ್ಯಾಟರ್ಗಳು. ಒಂಥರ ನೋಡಿ, ಈ 3 ಟೀಮ್ಗಳು ಏನು ಹೇಳ್ತೀನಿ ನಾನು, ಈ 3 ಟೀಮ್ಗಳು ಕೂಡ ಒಂದಕ್ಕೊಂದು ಮ್ಯಾಚ್ ಮಾಡ್ತವೆ ಅಂತ ಹೇಳಬೇಕು. ನನ್ನ ಪ್ರಕಾರ ಬ್ಯಾಟಿಂಗ್ ಅಲ್ಲಿ ಚಿಂದಿ ಉಡಾಯಿಸುವಂತ, ಧೂಳೆಪ್ಸುವಂತ ಟೀಮ್ ಯಾವ್ದಾದ್ರು ಇದಾವೆ ಅಂತಂದ್ರೆ ಈ IPL ಅಲ್ಲಿ ಅದು ಈ 3 ಟೀಮ್ಗಳು ಮಾತ್ರ ಅಂತ ಅನ್ನಿಸ್ತಾ ಇದೆ. ಒಟ್ಟಲ್ಲಿ ಹೈಯೆಸ್ಟ್ ರನ್ ಸ್ಕೋರರ್ಸ್ ಗಳ ಲಿಸ್ಟ್ ಅಲ್ಲಿ ಈ 3 ಟೀಮ್ಗಳಿಂದನೇ ಇರ್ತಾರೆ. ಅಂಡ್ ಮೋಸ್ಟ್ ನಂಬರ್ ಆಫ್ 200+ ಸ್ಕೋರ್ಗಳಲ್ಲಿ ಈ ಟೀಮ್ಗಳಲ್ಲೇ ಇರ್ತಾರೆ ಅಂತ, ಈ ಟೀಮ್ಗಳೇ ಇರ್ತವೆ ಅಂತ ನಾನು ಪರ್ಸನಲಿ ಅನ್ಕೊಂತಿದ್ದೀನಿ. ಮುಂಬೈ ಇಂಡಿಯನ್ಸ್ ನೋಡ್ಗುರು, ರೋಹಿತ್ ಶರ್ಮಾ ಜೊತೆಗೆ ವಿಲ್ ಜಾಕ್ಸ್ ಓಪನ್ ಮಾಡ್ತು ಅಂತಂದ್ರೆ ನಂಬರ್ 3 ತಿಲಕ್ ವರ್ಮಾ ಬಂತು ಅಂತ, ಇವಾಗಿರುವಂಥ ಫಾರ್ಮಲ್ಲಿ ತಿಲಕ್ ವರ್ಮಾ. ಆಮೇಲೆ ನಂಬರ್ 4 ಸೂರ್ಯ ಬಂತು ಅಂತಂದ್ರೆ, ನಂಬರ್ 5 ಪಾಂಡ್ಯ ಬಂತು ಅಂದ್ರೆ, ಪಾಂಡ್ಯ ಏನು ಕಮ್ಮಿ ಫಾರ್ಮಲ್ಲಿ ಇಲ್ಲ ಗುರು, ಸ್ಮಾರ್ಟಲ್ಲಿ ಹಾಕೊಂಡು ಚಚ್ತವ್ರೆ. ಸೂರ್ಯ ಏನು ಕಮ್ಮಿ ಫಾರ್ಮಲ್ಲಿ ಇಲ್ಲ, ಅವರು ಕೂಡ ಸೈಯದ್ ಮುಷ್ತಾಕ್ ಅಲಿ ಟೂರ್ನಮೆಂಟಲ್ಲಿ ಚಚ್ತಾ ಇದ್ದಾರೆ. ಸೊ ಇವ್ರ ಬಗ್ಗೆ ಮಾತಾಡಂಗಿರೇ ಇಲ್ಲ ಗುರು. ಈ 5 ಜನದ ಬಗ್ಗೆ, ವಿಲ್ ಜಾಕ್ಸ್ ಬಗ್ಗೆ ಕೇಳಬೇಕಾ? ಲಾಸ್ಟ್ ಸೀಸನ್ ಏನು ಮಾಡಿದ್ರು ಅಂತ ಎಲ್ಲರಿಗೂ ಗೊತ್ತಿರುವಂಥ ವಿಚಾರನೇ. ಇನ್ಫ್ಯಾಕ್ಟ್ ಅವರಿಂದನೇ RCB ಕ್ವಾಲಿಫೈ ಆಗಿದ್ದು, ಆ ರೇಂಜಿಗೆ 100ನ ಕಂಪ್ಲೀಟ್ ಮಾಡಿದ್ದು, ಆ ರೇಟಲ್ಲಿ ಕಂಪ್ಲೀಟ್ ಮಾಡಿದ್ದು. 100ನ ನಾಯಿಗೆ ಹೊಡೆದಂಗೆ ಹೊಡೆದ್ಬಿಟ್ಟು 100 ಆಗ್ತಾ ಇರಲಿಲ್ಲ ಅಂತ ಅನ್ಕೊಂಡ್ವಿ, 100 ಆಗೋ ಥರ ಮಾಡ್ಬಿಟ್ರು ಅವ್ರದ್ದು. ಸೊ ಇದು ಕಾಂಬಿನೇಷನ್ ಇದೆ, ಈ 5 ಜನದ ಕಾಂಬಿನೇಷನ್, ಟಾಪ್ ರೇಟೆಡ್ ಪ್ಲೇಯರ್ಸ್ಗಳು. ಸೊ ಈ 5 ಜನನ ಕಟ್ಟಾಕೋದು ಒಂಥರ ನೈಟ್ ಮೇರ್ ಅಂತ ಹೇಳಬೇಕು ಯಾವುದೇ ಬೌಲರ್ಗಾಗಲಿ. ಈ 5 ಜನ ಕಟ್ಟಾಕ್ಬಿಡ್ತಾನೆ ಮುಂಬೈ ಇಂಡಿಯನ್ಸ್ನ ಸೈಲೆಂಟ್ ಮಾಡ್ಬೋದು. 5 ಜನನು ಕಟ್ಟಾಕಬೇಕು ನೋಡಿ, ಎಲ್ಲರೂ ಕೂಡ ಬಂದ್ಬಿಟ್ಟು ವಾಂಚೋ ಅಂತ ಪ್ಲೇಯರ್ಸ್ಗಳಿರೋದು. ಕಮ್ಮಿ ನಿಂತ್ಕೊಂಡು ಆಡೋವಂಥ ಪ್ಲೇಯರ್ಸ್ಗಳು. ನಾನು ಆ್ಯಂಕರ್ ರೋಲ್ನ ಮಾಡ್ತೀನಿ, ನಾನು ಹಂಗೆ ಮಾಡ್ತೀನಿ, ಹಿಂಗೆ ಮಾಡ್ತೀನಿ. ಇವಾಗ ತಿಲಕ್ ವರ್ಮಾ ಮುಂಚೆ ಆಗಿದ್ರೆ ಆ್ಯಂಕರ್ ರೋಲ್ ಅಂತ ಅನ್ಬೋದಾಗಿತ್ತು. ಬಟ್ ತಿಲಕ್ ವರ್ಮಾ ಇವಾಗ ಆಡ್ತಿರೋದು, ರೀಸೆಂಟಾಗಿ ಆಡ್ತಿರೋದೆಲ್ಲ ನೋಡ್ತಾನೆ, ಬ್ಯಾಕ್ ಟು ಬ್ಯಾಕ್ ಸೆಂಚುರೀಸ್ಗಳು ಅವೆಲ್ಲ ನೋಡ್ತು ಅಂತಾನೆ. ಇನ್ಫ್ಯಾಕ್ಟ್ ಸಂಜು ಸ್ಯಾಮ್ಸನ್ ಆ್ಯಂಕರ್ ರೋಲ್ ನಿಭಾಯಿಸಿದ್ರು, ತಿಲಕ್ ವರ್ಮಾ ಅಗ್ರೆಸಿವ್ ರೋಲ್ ಅವ್ರನ್ನ ಸ್ಟಾರ್ಟ್ ಮಾಡ್ಕೊಂತ ಇದ್ರು. ಸೊ ಇವಾಗಿರುವಂಥ ಫ್ಲೋನ ನೋಡ್ತು ಅಂದರೆ ಖಂಡಿತ ಇಲ್ಲಿ ಯಾರು ಆ್ಯಂಕರ್ ರೋಲ್ ಮಾಡೋವಂಥವ್ರು ಯಾರು ಕೂಡ ಕಾಣಿಸ್ತಿಲ್ಲ. ಎಲ್ಲ ಫುಲ್ ಹೈಯಾನ್, ಫುಲ್ ಟೋಲ್ ತೊಗೊಂಡು ಬಂದಿದ್ದ ತಕ್ಷಣ ಸ್ಟಾರ್ಟಿಂಗ್ ವೆರಿ ಫಸ್ಟ್ ಬಾಲಿಂದ ಅಟ್ಯಾಕ್ ಮಾಡುವಂಥ ಬ್ಯಾಟರ್ಗಳೇನೆ ಇಲ್ಲಿ ಕಾಣಿಸ್ತಾ ಇರೋದು. ಆ್ಯಂಡ್ ಎರಡನೇ ಟೀಮು ಇಟ್ಸ್ ಸನ್ರೈಸರ್ಸ್ ಹೈದರಾಬಾದು. ಲಾಸ್ಟ್ ಟೈಮ್ ಗೊತ್ತಿರೋದನ್ನ ಯಾವ ಥರ ಅವಳಿ ಕೊಟ್ಟರು ಅಂತ. ಸನ್ರೈಸರ್ಸ್ ಹೈದರಾಬಾದ್ ಹೆಂಗುರು ಬ್ಯಾಟಿಂಗ್, ಹೆಂಗುರು ಕಟ್ಟಾಕೋದು ಇವ್ರನ್ನ ಅನ್ನೋ ಥರ ಒಂಥರ ತಲೆ ಕೆಡಿಸ್ಕೊಂಡ್ಬಿಟ್ಟಿದ್ರು ಎಲ್ಲ ಬೌಲರ್ಸ್ಗಳು. ಅವನ ಅಜ್ಜಿ ಹಾಕೊಂಡು 270, 280 ಸಲೀಸಾಗೆ ಹೊಡೆಯೋರು. ಈ ಟೈಮು ಅಷ್ಟೇ ಮಗ. ಲಾಸ್ಟ್ ಟೈಮ್ ಓಪನರ್ಸ್ ಇರೋವಂಥ ಟ್ರಾವರ್ಸ್ ಹೆಡ್ ಜೊತೆಗೆ ಅಭಿಷೇಕ್ ಶರ್ಮಾ ಓಪನ್ ಮಾಡ್ತಾನೆ. ನಂಬರ್ 3 ಬರ್ತಾರೆ ಇಶಾನ್ ಕಿಶನ್, ನಂಬರ್ 4 ಬರ್ತಾರೆ ನಿತೀಶ್ ರೆಡ್ಡಿ, ನಂಬರ್ 5 ಬರ್ತಾರೆ ಕ್ಲಾಸ್ ಅನ್ನು. ಇದಕ್ಕಿಂತ ಒಂದು ಕಾಂಬಿನೇಷನ್ ಬೇಕಾಗಿರೋ. ನಿತೀಶ್ ರೆಡ್ಡಿ ಇವಾಗಿರುವಂಥ ಫಾರ್ಮ್ನ ನೋಡ್ತು ಅಂತಂದ್ರೆ, ಇಶಾನ್ ಕಿಶನ್ ಅಷ್ಟೇ 22 ಬಾಲ್ 23 ಬಾಲ್ಗೆಲ್ಲ 75 ಆ ರೇಂಜ್ಗೆಲ್ಲ ತದಕ್ತಾವ್ರು ಇವಾಗ ಸೈಯದ್ ಮುಷ್ತಾಕ್ ಅಲಿ ಟೂರ್ನಮೆಂಟಲ್ಲಿ. ಇವ್ರಿರುವಂಥ ಫಾರ್ಮ್ನ ನೋಡ್ತು ಅಂತಂದ್ರೆ ಟ್ರಾವರ್ಸ್ ಹೆಡ್ ಗೊತ್ತಿರೋದೇ ಯಾವ ರೇಂಜಿಗೆ ಫಾರ್ಮಿಗೆ ಬರ್ತಾರೆ ಅಂತ. IPL ಅಂತ ಬಂದಾಗ ಇವಾಗ ರೀಸೆಂಟಾಗಿ 1-2 ವರ್ಷದಿಂದ ಅಂತೂ ಟ್ರಾವರ್ಸ್ ಹೆಡ್ ಫಾರ್ಮ್ನೇ ಕೇಳಂಗಿಲ್ಲ, ಎಲ್ಲೋ ಹೋಗ್ಬಿಟ್ಟಿದೆ ಅವರ ಗ್ರಾಫು. ಅಭಿಷೇಕ್ ಶರ್ಮಾನು ಕೂಡ ಗೊತ್ತಿರೋದೇನೆ ಯಾವ ಥರ ಅಗ್ರೆಸಿವ್ ರೋಲ್ನ ನಿಭಾಯಿಸ್ತಾರೆ ಅಂತ. ಇವರು ಅಷ್ಟೇ ಗುರು, ಬಂದವರೆಲ್ಲ ಇಟ್ಟಾಡ್ಸ್ಕೊಂಡು ವಾಂಚೋ ಅಂತ ಪ್ಲೇಯರ್ನೇ. ಅದರಲ್ಲಿ ಇಶಾನ್ ಕಿಶನ್ ಸ್ವಲ್ಪ ಸೈಲೆಂಟಾಗಿ ಕಾಣಿಸ್ಕೊಂಡಿದ್ರು. ಮುಂಬೈ ಇಂಡಿಯನ್ಸ್ ಆಡ್ಬೇಕಾದ್ರೆ ಎರಡು ಸೀಸನ್ನಿಂದ ಸೈಲೆಂಟಾಗಿ ಏನೇ ಕಾಣಿಸ್ಕೊಂಡ್ರೆ ಅಷ್ಟೊಂದು ಇಂಪ್ಯಾಕ್ಟ್ ಮಾಡ್ತಾ ಇಲ್ಲ. ಬಟ್ ರೀಸೆಂಟಾಗಿ ಸೈಯದ್ ಮುಷ್ತಾಕ್ ಅಲಿ ಟೂರ್ನಮೆಂಟಲ್ಲಿ ಏನು ಆಡ್ತಿದ್ದು ಇಶಾನ್ ಕಿಶಾನು, ಸೊ ಅದನ್ನೆಲ್ಲ ನೋಡ್ತು ಅಂದರೆ ಇವರು 5 ಜನನು ಕೂಡ ಇಟ್ಟಾಡಿಸ್ಕೊಂಡು ವಾಂಚೋ ಅಂತ ಪ್ಲೇಯರ್ಸ್ಗಳೇನು ಗುರು. ಸೊ ಒಂಥರ ಬೌಲರ್ಸ್ಗಳಿಗೆ ನೈಟ್ ಮೇರ್ ಬರ್ಸೋ ಅಂತ ಟೀಮ್ ಆಗುತ್ತೆ ಇದು ಬ್ಯಾಟಿಂಗ್ ಡಿಪಾರ್ಟ್ಮೆಂಟಲ್ಲಿ. ಮುಂಬೈ ಇಂಡಿಯನ್ಸು ಕೂಡ ಅಷ್ಟೇ, ಬೌಲರ್ಸ್ಗಳು ಕನಸಲ್ಲೂ ನೆನೆಸ್ಕೋಬೇಕು ಅಂತ ಟೀಮ್. ಅವನ ಅಜ್ಜಿ ಹೆಂಗರು ಇವ್ರನ್ನ ಔಟ್ ಮಾಡೋದು, ಹಿಂಗೈತೆ ಟೀಮು ಅನ್ನೋ ಥರ ಅನ್ಕೊಂತಿರ್ತಾರೆ ಬೌಲರ್ಸು. ನೆಕ್ಸ್ಟ್ ಕಮಿಂಗ್ ಟು ನಮ್ಮ RCB ಏನು ಕಮ್ಮಿ ಇಲ್ಲ ಗುರು. RCB ಕೂಡ ಡೆಡ್ಲಿ ಡೇಂಜರಸ್ ಅಟ್ಯಾಕ್ ಥರನೇ ಕಾಣಿಸ್ತಾ ಇದೆ. ಕೊಹ್ಲಿ ಜೊತೆಗೆ ಫಿಲ್ ಸಾಲ್ಟ್ ಓಪನ್ ಮಾಡ್ತಾನೆ, ನಂಬರ್ 3 ರಜತ್ ಪತಿದಾರ್ ಬಂದರು, ನಂಬರ್ 4 ಲಿಯಮ್ ಲಿವಿಂಗ್ಸ್ಟನ್ ಬಂದರು ಅಂತಾರೆ, ನಂಬರ್ 5 ಜಿತೇಶ್ ಶರ್ಮಾ ಆರ್ ಟಿಮ್ ಡೇವಿಡೇ ಬಂದರು ಅಂತ ಅನ್ಕೊಳ್ಳಿ. ಸೊ ಇವ್ರದ್ದು ಕೂಡ ಅಷ್ಟೇ. ಇನ್ಫ್ಯಾಕ್ಟ್ ಜಿತೇಶ್ ಶರ್ಮಾ ಬಂದ್ರು ಅಷ್ಟೇ, ಅವರು ಕೂಡ ಅಷ್ಟೇ ಸಿಕ್ಕಾಪಟ್ಟೆ ಒಂದು ಫಿನಿಶಿಂಗ್ ರೋಲ್ನ ಸೈಯದ್ ಮುಷ್ತಾಕ್ ಅಲಿ ಟೂರ್ನಮೆಂಟಲ್ಲಿ ಉಚ್ಚನಾಗಿ ಹೊಡೆದಂಗೆ ಹೊಡಿತಾ ಇದ್ದಾರೆ. ಫಿನಿಶಿಂಗ್ ರೋಲ್ನ ಕಡಕಾಗೆ ನಂಬರ್ 5, ನಂಬರ್ 6 ಸ್ಲಾಟಲ್ಲಿ ನಿಭಾಯಿಸ್ತಾ ಇದ್ದಾರೆ. ನಂಬರ್ 6 ಬರಲಿ ಟಿಮ್ ಡೇವಿಡ್ ಅಪ್ ಆರ್ಡರ್ ಬಂದ್ರು ಕೂಡ. ಸೊ ಒಂಥರ ಡೆಡ್ಲಿ ಕಾಂಬಿನೇಷನ್ ಇದೆ ಗುರು. ಇವರು ಅಷ್ಟೇ ಬಂದವ್ರನ್ನೇ. ವಿರಾಟ್ ಕೊಹ್ಲಿ ಆಂಕರ್ ರೋಲ್ ನಿಭಾಯಿಸ್ತಾರೆ ಅಂತ ಹೇಳ್ಬೋದು. ಹೌದು, ಅವರೊಬ್ಬರನ್ನ ಬಿಡ್ತು ಅಂತಂದ್ರೆ ವಿರಾಟ್ ಕೊಹ್ಲಿ ರನ್ಸ್ ಹೊಡೆಯಲ್ಲ ಅಂತಲ್ಲ, ಅವರೇ ಆರೆಂಜ್ ಕ್ಯಾಪ್ ಹೋಲ್ಡರು, ಸುಮಾರು ರನ್ಸ್ಗಳನ್ನ ಹೊಡಿತಾರೆ. ಅವ್ರು ಒಂದೆರಡೇ
ಅಲ್ಲಿ ನಿಂತ್ಕೊಂಡ್ರು ಅಂತಂದ್ರೆ ಬಂದವಲ್ಲ ರಜತ್ ಪತಿದಾರ್ ಬಗ್ಗೆನೂ ಗೊತ್ತಿರೋದೇ, ಸಾಲ್ಟ್ ಬಗ್ಗೆನೂ ಗೊತ್ತಿರೋದೆ, ಲಿವಿಂಗ್ಸ್ಟೋನ್ ಬಗ್ಗೆನೂ ಗೊತ್ತಿರೋದೆ, ಟೀಮ್ ಡೇವಿಡ್ ಬಗ್ಗೆನೂ ಗೊತ್ತಿರೋದೆ, ಯಾರು ಇಟ್ಟಾಡ್ಸ್ಕೊಂಡು ವಾಂಚೋ ಅಂತ ಪ್ಲೇಯರು ಆ್ಯಂಡ್ ಆರೆಂಜ್ ಕ್ಯಾಪ್ ಹೋಲ್ಡರ್ ಲಾಸ್ಟ್ ಸೀಸನ್ದು. ಸೊ ಇವ್ರದ್ದೆಲ್ಲ ಸೇರಿಸ್ಕೊಂತು ಅಂದರೆ ಇದಕ್ಕಿಂತ ಒಂದು ಡೇಂಜರಸ್ ಕಾಂಬಿನೇಷನ್ ಬೇಕಾಗಿರೋ RCB ಅಂತ ಬ್ಯಾಟಿಂಗ್ ಅಟ್ಯಾಕ್ನ ಎದುರಿಸೋದಕ್ಕೆ ಬೌಲರ್ಸ್ಗಳು ಕನ್ಸಲ್ಲೂ ನೆನ್ಸ್ಕೊಂತ ಇರ್ತಾರೆ, ಇವ್ರ ವಿಕೆಟ್ ಹಿಂಗೆ ಎತ್ತಬೇಕು ಹಂಗೆ ಎತ್ತಬೇಕು, ಏನ್ ಗತಿ ಕಾಣಿಸ್ತಾರೋ ಗುರು ಇವ್ರ ಮೇಲೆ ಬೌಲಿಂಗ್ ಹೋಯ್ತು ಅಂತಂದ್ರೆ ಅಂತ ಅನ್ಕೊಳ್ಳೋ ಟೀಮು ಈ 3 ಟೀಮ್ಗಳು. ಅದೇ ಹೇಳಿದ್ನಲ್ಲ ಸ್ಟಾರ್ಟಿಂಗಲ್ಲೇ, ಹೈಯೆಸ್ಟ್ ರನ್ಸು ಈ 3 ಟೀಮಲ್ಲೇ ಯಾರ್ದಾನ ಒಬ್ರದ್ದಾಗಿರುತ್ತೆ ಆ್ಯಂಡ್ ಹೈಯೆಸ್ಟ್ 200+ ಸ್ಕೋರ್ಸ್ನು ಕೂಡ ಈ 3 ಟೀಮ್ಗಳದೇ ಆಗಿರುತ್ತೆ. ಯಾಕಂದರೆ ಡೆಡ್ಲಿ ಆಗಿದೆ. ಈ 3 ಟೀಮ್ಗಳನ್ನ ಬಿಡ್ತು ಅಂತಾರೆ, ಬೇರೆ ಯಾವುದೇ ಟೀಮಲ್ಲೂ ಕೂಡ ನೀವು ಡೆಡ್ಲಿ ಕಾಂಬಿನೇಷನ, ಟಾಪ್ 5 ಡೆಡ್ಲಿ ಕಾಂಬಿನೇಷನ್ನ, ಡೇಂಜರಸ್ಸು ಒಂಥರ ಸ್ಟನ್ ಮಾಡ್ಬಿಡ್ತಾರೆ ಅವನ ಅಜ್ಜಿ. ಇದನ್ನು ಹೆಂಗರು ಇದನ್ನೇ ಮಾಡೋಕ್ಕಾಗೋದಿಲ್ವಲ್ಲ, ಬೇಸೋದಕ್ಕೇನೆ ಆಗೋದಿಲ್ವಲ್ಲ, ಆ ಥರ ಇದೆ. ಒಬ್ಬರಾದ್ಮೇಲೆ ಒಬ್ರು ಬರ್ತಾನೆ ಇರ್ತಾರಲ್ಲ ಗುರು, ಆ ಥರ ಇದೆ ಅಂತ ಅನ್ಸೋದು ಈ 3 ಟೀಮ್ಗಳು ಮಾತ್ರ. ಇದನ್ನು ಬಿಡ್ತು ಅಂದರೆ ನಿಮ್ಗೆ ಯಾವ ಟೀಮು ಕೂಡ ಆ ಥರ ಕಾಣಿಸೋದಿಲ್ಲ. ಸೊ ನೀವು ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ, ಈ 3 ಟೀಮ್ನ ಬಿಡ್ತು ಅಂದರೆ ಇನ್ಯಾರು ಸ್ವಲ್ಪ ಬ್ಯಾಟಿಂಗಲ್ಲಿ ನಿಮಗೆ ಕನ್ವಿನ್ಸಿಂಗ್ ಆಗಿ ಕಾಣಿಸ್ತಾ ಇರ್ಬೋದು ಬ್ಯಾಟಿಂಗ್ ಡಿಪಾರ್ಟ್ಮೆಂಟಲ್ಲಿ ಟಾಪ್ 5ನ ನೋಡ್ತು ಅಂದರೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್, ಬಾ.